ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೊಸ ವಿಚಾರಗಳು ಗೊತ್ತಾಗ್ತಾ ಇದೆ. ಈ ಐವಿ ರಿಂಗರ್ ಲ್ಯಾಕ್ಟೇಟ್ ದ್ರಾವಣದ ಬಗ್ಗೆ ಆತಂಕಕಾರಿ ವಿಚಾರ ಮತ್ತೆ ಬಹಿರಂಗವಾಗಿದೆ. ಆಗಸ್ಟ್ನಿಂದ ಇಲ್ಲಿಯವರೆಗೂ ರಾಜ್ಯದ ವಿವಿಧ ಆಸ್ಪತ್ರೆಗಳಿಗೆ 65 ಲಕ್ಷ ಬಾಟಲ್ ಸರಬರಾಜಾಗಿದೆಯಂತೆ ಈ ದ್ರಾವಣ. ಇದರಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ 11,000 ಬಾಟಲ್ ದ್ರಾವಣ ಸರಬರಾಜಾಗಿದೆಯಂತೆ. ಈ ಮಧ್ಯೆ ರಾಜ್ಯದ ಟೆಸ್ಟ್ನಲ್ಲಿ ನೆಗೆಟಿವ್ ರಿಪೋರ್ಟ್ ಹೊಂದಿದ ಕೇಂದ್ರದಲ್ಲಿ ಪಾಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇಂದ್ರ ಲ್ಯಾಬ್ನಲ್ಲಿ ಪಾಸಿಟಿವ್ ವರದಿಯ ಐವಿ ದ್ರಾವಣವನ್ನು ಬಳಸಿ 7 ಬಾಣಂತಿಯರ ಮೇಲೆ ರಿಯಾಕ್ಷನ್, 4 ದುರ್ಮರಣವನ್ನು ಕೂಡ ಒಪ್ಪಿದ್ದಾರೆ. ಡ್ರಗ್ಸ್ ಲ್ಯಾಬ್ ರಿಪೋರ್ಟ್ ಬಗ್ಗೆ ಪ್ರಸ್ತಾಪಿಸಿ ಔಷಧಿ ಕಂಪನಿಗಳ ವಿಚಾರದಲ್ಲಿ ಕಾನೂನನ್ನು ಬಿಗಿಗೊಳಿಸುವುದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪತ್ರ ಬರೆಯಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಈತ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಮೆಡಿಕಲ್ ಮಾಫಿಯಾ ಕೊಲೆ ಮಾಡುವ ಕೆಮಿಕಲ್ ಅನ್ನು ಹಾಕಿದ್ದಾರೆ. ಮೆಡಿಸಿನ್ ಕೊಟ್ಟ 2 ಗಂಟೆಯಲ್ಲಿ ಲಿವರ್ ಕಿಡ್ನಿ ಫೇಲ್ ಆಗಿ ಸಾವಾಗಿದೆ. ಮೃತರಿಗೆ 25 ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಪ್ರಕರಣವನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸಬೇಕು, ಇಲ್ಲಾಂದ್ರೆ ನಾನೇ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೇನೆ ಅಂತ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಗುಡುಗಿದ್ದಾರೆ. ಮತ್ತೆ ನಾನು ಹೇಳಿದೆ, ಇಲಿ ಜ್ವರ ಬಂದವರೆಗೂ ಮಾಡಿದ್ದೀರಾ ಅಂತ. ಇಲ್ಲ ಅಂತ ಹೇಳಿದಾರೆ, ಅವ್ರು ಡಾಕ್ಟರ್ ಹೇಳಿರೋದು. ಇಲಿ ಜ್ವರ ಬಂದಿಲ್ಲ, ಅದಕ್ಕೆ ಪರೀಕ್ಷೆ ಎಲ್ಲ ಮಾಡಿ ನಾರ್ಮಲಿ ಎಲ್ಲ ಡೆಲಿವರಿ ಆಗಬೇಕಾದ್ರೂ ಕೂಡ ಹೆಣ್ಣು ಮಕ್ಕಳಿಗೆ 100ಕ್ಕೆ 80% BP ಜಾಸ್ತಿ ಆಗೇ ಆಗುತ್ತಂತೆ. ಅದು ನಾರ್ಮಲ್, ಯಾಕಂದರೆ ವೆಯ್ಟ್ ಜಾಸ್ತಿ ಆಗೋದ್ರಿಂದ. ಆಗಿಲ್ಲ ಸರ್ ಅಂತ ಹೇಳಿ ರಿಪೋರ್ಟು ಕೂಡ ಕೊಟ್ಟಿದ್ದಾರೆ. ಅಂದರೆ ನೇರವಾಗಿ ಇವತ್ತು ಕಳಪೆ ಔಷಧಿಯನ್ನು ಸರ್ಕಾರ ಸಪ್ಲೈ ಮಾಡಿ ಇವತ್ತು ಈ ಬಾಣಂತಿಯರನ್ನ ಕೊಲ್ಲುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಅಂತ ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ಇದು ನಿಮ್ಮ ತಪ್ಪು, ಇದು ನಿಮ್ಮ ತಪ್ಪು ಸರ್ಕಾರ. ನೀವು ಈಗಾಗಲೇ ಕರ್ನಾಟಕದಲ್ಲಿ ರೈತರ ಸಾವಿನ ಭಾಗ್ಯ, ನಿಷ್ಠ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ, ನವಜಾತ. ಇನ್ನು ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಆದರೆ ಈ ಸಮಾವೇಶ ವಿಚಾರಕ್ಕೆ ಪಕ್ಷದಲ್ಲೇ ಗೊಂದಲ ಏರ್ಪಟ್ಟಂತೆ ಕಾಣ್ತಾ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನನ್ನ ನೇತೃತ್ವದಲ್ಲೇ ಕಾಂಗ್ರೆಸ್ ಪಕ್ಷದಿಂದಲೇ ಸಮಾವೇಶ ನಡೆಯುತ್ತೆ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಸಿಎಂ, ಸಮ್ಮಿಶ್ರ ಸರ್ಕಾರದ ಸಿಎಂ ಅಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಕೆಲವರು ವೈಯಕ್ತಿಕವಾಗಿ ಮಾತನಾಡಬಹುದು, ಆದರೆ ಒಂದೇ ಪಕ್ಷ ಒಂದೇ ಚಿಹ್ನೆ ಇರೋದು. ನಾನು ಸಿಎಂ ಮಾತನಾಡಿದ್ದೀವಿ, ಯಾವುದೇ ಗೊಂದಲ ಇಲ್ಲ, ಎಐಸಿಸಿಯಿಂದ ಸೂಚನೆ ಬಂದಿದೆ ಅಂತ ತಿಳಿಸಿದರು. ಈ ಬಗ್ಗೆ ಸಿಎಂ ಮಾತನಾಡಿ, ಪಕ್ಷ ಮತ್ತು ಸಮಾನ ಮನಸ್ಕರ ಒಕ್ಕೂಟದಿಂದ ಮಾಡ್ತಿರುವಂತಹ ಸಮಾವೇಶ ಇದು ಅಂತ ಹೇಳಿದ್ದಾರೆ. ಹಾಸನದ ಸಮಾವೇಶ ಪ್ರಜಾಪ್ರಭುತ್ವ ಆಶಯವನ್ನು ಗಟ್ಟಿ ಮಾಡುವಂತಹ ಸಮಾವೇಶ, ಕಾರ್ಯಕರ್ತರನ್ನ ಹುರಿದುಂಬಿಸೋದಕ್ಕೆ ಮಾಡ್ತಿರೋದು. ಇದಕ್ಕೆ ಬೇರೆ ರೀತಿ ಅರ್ಥ ಬೇಡ ಅಂತ ಮಹದೇವಪ್ಪ ಮತ್ತು ಕೆ ವೆಂಕಟೇಶ್ ಅವರು ಹೇಳಿದ್ದಾರೆ. ಅದು ಯಾರು ವೈಯಕ್ತಿಕವಾಗಿ ಮಾತಾಡ್ಬೋದಪ್ಪ. ನಾನು ಕೂತ್ಕೊಂಡು ಕಾಂಗ್ರೆಸ್ ಪಾರ್ಟಿಲಿ ಮಾತಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರು, ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಕೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿಲಿರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಅದು ಯಾರು ವೈಯಕ್ತಿಕವಾಗಿ ಮಾತಾಡ್ಬೋದಪ್ಪ. ನಾನು ಕೂತ್ಕೊಂಡು ಕಾಂಗ್ರೆಸ್ ಪಾರ್ಟಿಲಿ ಮಾತಾಡ್ತಾ ಇದ್ದೀನಿ. ಈಗ ಇದು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನರಿಗೆ, ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಏರ್ಪಡಿಸಿರ್ತಕ್ಕಂಥ ಸಮಾವೇಶ ಇದು. ಬರೀ ಸ್ವಾಭಿಮಾನಿಗಳ ಒಕ್ಕೂಟ ಅಲ್ಲ, ಇದು